ಕರೆದಿದ್ದೀವಿ, ಏನಕ್ಕೆ ಕರೆದಿದ್ದೀವಿ ಅಂತ ಹೇಳಿದ್ರು. ಮತ್ತು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ಕೊಂಡಿದ್ದಾರೆ. ಮೊದಲು ಅವ್ರಿಗೆ ಮತ್ತು ಅವ್ರ ಸಂಪುಟಕ್ಕೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ಸುಲಲಿತವಾಗಿ ಆಗೋದಕ್ಕೆ ಕೈ ಜೋಡಿಸಿದಂಥ ಸಿದ್ದರಾಮಯ್ಯವ್ರಿಗೂ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಜಯಚಂದ್ರ ಅವ್ರಿಗೆ ಈಗ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಒಂದು ರೀಸನ್ನು ತಮಗೆಲ್ಲ ಗೊತ್ತೇ ಇದೆ. ಈಗ ಕಳೆದ 1978ರಿಂದನೂ ಅವರು MLA ಆಗಿದ್ದಾರೆ. ಇದನ್ನು ಅವ್ರು ಏನೇನು ಮಾಡ್ಕೊಂಬಂದ್ರು ಅಂತೇಳಿ ಎಲ್ಲ ಮಾಧ್ಯಮದವ್ರಿಗೂ ಮತ್ತು ನಮ್ಮ ಇಡೀ ನಮ್ಮ ಜಿಲ್ಲೆಗೂ ಮತ್ತು ನಮ್ಮ ರಾಜ್ಯಕ್ಕೂ ಎಲ್ಲರಿಗೂ ಗೊತ್ತಿದೆ. ಆದರೆ ಕಾರಣಾಂತರಗಳಿಂದ ಅದು 2023ಗೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಕಾರಣಾಂತರಗಳು ಬಿಟ್ಟಿದ್ರು. ಮತ್ತು ಅವತ್ತಿನ ದಿವಸ ಸಿದ್ದರಾಮಯ್ಯವರು ಇದು ಮಾಡಿದರು, ಮುಂದಿನ ದಿನದಲ್ಲಿ ರೀಶಫಲ್ ಆಗಬೇಕಾದ್ರೆ ಜಯಚಂದ್ರ ಅವ್ರಿಗೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರ ಸಂಪುಟ ಪುನರ್ರಚಿಸಿ ಹೊಸದಾಗಿ ಮಾಡಿದ್ದಾರೆ. 13 ಜನ ತಗೊಂಡಿದ್ದಾರೆ. ಮುಂದಿನ ಸಂಪುಟನ 20ನೇ ತಾರೀಕು ಮೇಲೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಆ ಮಾಹಿತಿ ಈಗ ಜಯಚಂದ್ರ ಅವ್ರು ಬಿಟ್ಟಿರೋದು, ಆಮೇಲೆ ನಿನ್ನೆ ಒಂದು ಲೆಟ್ರ್ ಬಂದಿದ್ದಕ್ಕೆ ಸರಿಯಾದ ಉತ್ತರ ನಮ್ಮ ಗುರುಮೂರ್ತಿ ಅವ್ರು ಹೇಳಿದ್ದಾರೆ, ಏನಕ್ಕೆ ಅಲ್ಲಿ ಡೆಲ್ಲಿ ಪ್ರತಿನಿಧಿಯಾಗಿ ಕಂಟಿನ್ಯೂ ಆಯಿತು ಅಂತ. ಈಗ ಏನು ಇನ್ನು 20ನೇ ತಾರೀಕು ಆದಮೇಲೆ ಸಂಪುಟ ವಿಸ್ತರಣೆ ಆಗ್ತೈತೆ. ಇದರಲ್ಲಿ ಜಯಚಂದ್ರ ಅವ್ರನ್ನ ಯಾಕೆ ತಗೋಬೇಕು ಅಂತ ಒಂದು ಎಲ್ಲ ಕಡೆ ನಡೀತಾ ಇದ್ದಾವೆ. ಎಲ್ಲ ಪತ್ರಿಕಾಗೋಷ್ಠಿ ಮುಂದಾಗ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಕಡೆ ರಾಜ್ಯದಾಗೆ. ಅವರು ನೀರಾವರಿ ತಜ್ಞರಾಗಿದ್ದರು ಮತ್ತು ಸಿರಾದಲ್ಲಿ ಏನು ಈಗ ಎಜುಕೇಷನ್ ಹಬ್ ಆಗಿದೆ, ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಳೆದಿದೆ. ಸಿರಾ ಒಂದ್ರೆ ಅಲ್ಲೆಲ್ಲ ತುಮಕೂರಲ್ಲಿ ಅವರು ಡಿಸ್ಟಿಕ್ ಮಿನಿಸ್ಟರ್ ಆಗಿದ್ದಾಗ ಅಂತ ವಸಂತ ನರಸಾಪುರ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಕಡೆ ಈಗ ಆರೋಗ್ಯ ಕೇಂದ್ರಗಳು ಸಹಿತ ಇವರು ಆರೋಗ್ಯ ಸಚಿವರಾಗಿ ಆಗಿದ್ದಾವೆ. ಆಮೇಲೆ ಇವರು ನಿಷ್ಠೆ 1978ರಿಂದ ಪಕ್ಷ ನಿಷ್ಠೆ ಪ್ರಶ್ನಾತೀತ ನಾಯಕನಾಗಿ ಬೆಳೆದಿದ್ದಾರೆ. ಅಲ್ಲಿಂದ ಪ್ರಶ್ನಾತೀತ ಅಂದರೆ ಯಾರು ಕೇಳಂಗೆ ಇಲ್ಲ. ಅದನ್ನ ಇವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಒಂದು ಕೊಡುಗೆ ಇದೆ, ಅಪಾರವಾದ ಕೊಡುಗೆ. ಅವ್ರ ನಿಷ್ಠೆಗೋಸ್ಕರ ನಾವೆಲ್ಲರೂ ಇವತ್ತು ಅವ್ರನ್ನ ಒಕ್ಕರಲಿಂದ ಏನು ಕೇಳಬೇಕು ಅಂದರೆ ನಮ್ಮ AICC ಅಧ್ಯಕ್ಷ ಖರ್ಗೆ ಸಾಹೇಬರು, ರಾಹುಲ್ ಜಿ ಅವರು, ವೇಣುಗೋಪಾಲ್ ಸರ್ ಮತ್ತು ಡಿ ಕೆ ಶಿವಕುಮಾರ್, ನಮ್ಮ ಸಿದ್ದರಾಮಯ್ಯರಲ್ಲಿ ಈ ಮುಂದಿನ ಸಚಿವ ಸಂಪುಟದ ವಿಸ್ತರಣೆ ಕಾಲದಲ್ಲಿ ನಮ್ಮ TB ಜಯಚಂದ್ರ ಸಾಹೇಬರಿಗೆ ಒಂದು ಒಳ್ಳೆಯ ಸಚಿವ ಸ್ಥಾನ ಕೊಟ್ಟು ಅವರನ್ನು ಸಚಿವ ಸಂಪುಟಕ್ಕೆ ತಗೋಬೇಕು ಅಂತೇಳಿ ಎಲ್ಲರೂ ಈ ನಿಮ್ಮ ಮಾಧ್ಯಮದ ಮೂಲಕ ನಾನು ಅಲ್ಲಿಗೆ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ.